ನಮಸ್ಕಾರ ಸ್ನೇಹಿತರೆ. ನಾವೆಲ್ಲರೂ ಜೀವನದಲ್ಲಿ ಒಂದೇ ವಿಷಯವನ್ನು ಹುಡುಕುತ್ತೇವೆ. ಅದು ಶಾಂತಿ. ಹಣ ಇದ್ದರೂ ಮನಸ್ಸು ಅಶಾಂತ, ಸಂಬಂಧ ಇದ್ದರೂ ಮನಸ್ಸು ಒಂಟಿ, ಎಲ್ಲವೂ ಇದ್ದರೂ ಒಳಗೆ ಏನೋ ಖಾಲಿ. ನಾವು ಸಾಮಾನ್ಯವಾಗಿ ಹೀಗೆ ಹೇಳ್ತೀವಿ, ಪರಿಸ್ಥಿತಿ ಚೆನ್ನಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ. ಆದರೆ ಇವತ್ತು ನಾವು ಮಾತನಾಡೋ ಈ ಪುಸ್ತಕ ಹೇಳುವುದು ಬೇರೆ ಮಾತು. ನೀನು ಒಳಗೆ ಸರಿಯಾಗಿದ್ದರೆ ಪರಿಸ್ಥಿತಿ ನಿನ್ನನ್ನು ಹಾಳು ಮಾಡಲಾರದು. ಈ ಮಾತು ಹೇಳಿದವನು ಒಬ್ಬ ರಾಜನಲ್ಲ, ಒಬ್ಬ ಶ್ರೀಮಂತನಲ್ಲ, ಒಬ್ಬ ಪಂಡಿತನಲ್ಲ. ಅವನು ಒಬ್ಬ ಸಾಮಾನ್ಯ ವ್ಯಕ್ತಿ, ಆದರೆ ಅವನ ಚಿಂತನೆ ಅಸಾಮಾನ್ಯ. ಅವನ ಹೆಸರು ಎಪಿಕ್ಟೇಟಸ್. ಅವನು ಬರೆದ ಈ ಚಿಕ್ಕ ಪುಸ್ತಕ ಜಗತ್ತಿನ ಅನೇಕ ಮಹಾನ್ ವ್ಯಕ್ತಿಗಳ ಜೀವನವನ್ನು ಬದಲಾಯಿಸಿದೆ. ಆ ಪುಸ್ತಕದ ಹೆಸರು ಎನ್ಕೈರೀಡಿಯನ್, ಅರ್ಥ ಜೀವನವನ್ನು ಹೇಗೆ ನಡೆಸಬೇಕು ಎಂಬ ಕೈಪಿಡಿ. ಇವತ್ತು ನಾವು ಈ ಪುಸ್ತಕವನ್ನು ಸರಳವಾಗಿ, ಆಳವಾಗಿ ನಮ್ಮ ಜೀವನಕ್ಕೆ ಹೇಗೆ ಬಳಸಬಹುದು ಎಂಬ ರೀತಿಯಲ್ಲಿ ಕಲಿಯೋಣ. ಭಾಗ 1, ನಮ್ಮ ನಿಯಂತ್ರಣದಲ್ಲಿ ಇರುವುದು ಇಲ್ಲದು. ಎಪಿಕ್ಟೇಟಸ್ ತನ್ನ ಪುಸ್ತಕವನ್ನು ಒಂದು ಅತಿ ಮುಖ್ಯವಾದ ಸತ್ಯದಿಂದ ಆರಂಭಿಸುತ್ತಾನೆ. ಈ ಜಗತ್ತಿನಲ್ಲಿ 2 ತರದ ವಿಷಯಗಳಿವೆ. ಒಂದು ನಮ್ಮ ಕೈಯಲ್ಲಿರುವುದು, ಇನ್ನೊಂದು ನಮ್ಮ ಕೈಯಲ್ಲಿಲ್ಲದು. ನಮ್ಮ ಕೈಯಲ್ಲಿರುವುದು ನಮ್ಮ ಚಿಂತನೆ, ನಮ್ಮ ನಿಲುವು, ನಮ್ಮ ನಿರ್ಧಾರ, ನಮ್ಮ ಪ್ರತಿಕ್ರಿಯೆ. ನಮ್ಮ ಕೈಯಲ್ಲಿಲ್ಲದು ಇತರರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ, ಇತರರು ನಮ್ಮನ್ನು ಹೇಗೆ ನೋಡುತ್ತಾರೆ, ಹಣ ಬರುತ್ತದಾ ಇಲ್ಲವಾ, ಹೆಸರು, ಹುದ್ದೆ, ಗೌರವ, ಹವಾಮಾನ, ಜೀವನದ ಅನಿರೀಕ್ಷಿತ ಘಟನೆಗಳು. ಬಹುತೇಕ ಜನರು ತಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ ದಿನವಿಡೀ ಚಿಂತಿಸುತ್ತಾರೆ. ಅವನು ನನ್ನ ಬಗ್ಗೆ ಏನು ಹೇಳ್ತಾನೆ, ನನಗೆ ಈ ಅವಕಾಶ ಯಾಕೆ ಸಿಗಲಿಲ್ಲ, ನನ್ನ ಜೀವನ ಯಾಕೆ ಹೀಗಿದೆ. ಎಪಿಕ್ಟೇಟಸ್ ಕೇಳ್ತಾನೆ, ನಿನ್ನ ಕೈಯಲ್ಲಿಲ್ಲದ ವಿಷಯಕ್ಕೆ ನಿನ್ನ ಶಾಂತಿಯನ್ನು ಯಾಕೆ ಕೊಡುವೆ. ಇಲ್ಲಿ ಒಂದು ಸುಂದರ ಉದಾಹರಣೆ. ಮಳೆ ಬಂದರೆ ನೀನು ಮೋಡಕ್ಕೆ ಜಗಳ ಮಾಡ್ತೀಯಾ? ಇಲ್ಲ. ಹಾಗಾದರೆ ಇತರರ ವರ್ತನೆಗೂ ಅದೇ ರೀತಿಯಲ್ಲಿ ನೋಡು. ಭಾಗ 2, ನೋವು ಎಲ್ಲಿಂದ ಬರುತ್ತದೆ. ಎಪಿಕ್ಟೇಟಸ್ ಹೇಳುವ ಅತ್ಯಂತ ಶಕ್ತಿಶಾಲಿ ವಾಕ್ಯ, ನಿನ್ನನ್ನು ನೋಯಿಸುವುದು ಘಟನೆಯಲ್ಲ, ಆ ಘಟನೆಗೆ ನೀನು ಕೊಡುವ ಅರ್ಥ. ಒಬ್ಬನು ನಿನ್ನನ್ನು ಬೈದ, ಆ ಬೈಗುಳು ನಿನ್ನನ್ನು ನೋಯಿಸಿತಾ? ಇಲ್ಲ. ನೀನು ಅದನ್ನು ಇದು ನನ್ನ ಗೌರವಕ್ಕೆ ಧಕ್ಕೆ ಅಂತ ಅರ್ಥ ಕೊಟ್ಟಾಗ ನೋವು ಶುರುವಾಗುತ್ತದೆ. ಅದೇ ಮಾತನ್ನು ಅವನು ತನ್ನ ಮನಸ್ಥಿತಿಯನ್ನು ತೋರಿಸಿದ್ದಾನೆ ಅಂತ ನೋಡಿದರೆ ನೋವು ಇರುವುದಿಲ್ಲ. ಘಟನೆ ಒಂದೇ, ಅರ್ಥ ಬದಲಾಗುತ್ತದೆ, ಅನುಭವ ಬದಲಾಗುತ್ತದೆ. ನಿನ್ನ ಬಳಿ ಒಂದು ದೊಡ್ಡ ಶಕ್ತಿ ಇದೆ, ಅದು ಅರ್ಥ ಕೊಡುವ ಶಕ್ತಿ. ಭಾಗ 3, ಆಸೆ, ನಿರೀಕ್ಷೆ ಮತ್ತು ದುಃಖ. ಎಪಿಕ್ಟೇಟಸ್ ಹೇಳ್ತಾನೆ, ನೀನು ನಿನಗೆ ಸಿಗದದ್ದನ್ನು ಬೇಕೆಂದರೆ ದುಃಖ ನಿನ್ನ ಜೊತೆಯಲ್ಲೇ ಇರುತ್ತದೆ. ನಾವು ಸಾಮಾನ್ಯವಾಗಿ ಹೀಗೆ ಹೇಳ್ತೀವಿ, ನನಗೆ ಅದು ಸಿಗಬೇಕಿತ್ತು, ಅವನು ಹೀಗಾಗಬಾರದಿತ್ತು, ಜೀವನ ಹೀಗಿರಬಾರದಿತ್ತು. ಆದರೆ ಜೀವನ ನಮ್ಮ ನಿರೀಕ್ಷೆಯಂತೆ ನಡೆಯುವುದಿಲ್ಲ. ಜೀವನ ಹೇಳುತ್ತದೆ, ಇದು ಇದೆ, ಇದನ್ನು ಒಪ್ಪಿಕೋ. ಒಪ್ಪಿಕೊಳ್ಳುವುದು ಎಂದರೆ ಸೋಲೋದಲ್ಲ, ಒಪ್ಪಿಕೊಳ್ಳುವುದು ಎಂದರೆ ನಿಜವನ್ನು ಕಾಣುವ ಧೈರ್ಯ. ನೀನು ನಿಜವನ್ನು ಒಪ್ಪಿಕೊಂಡಾಗ ಮನಸ್ಸು ಹಗುರವಾಗುತ್ತದೆ. ಭಾಗ 4, ನಿಜವಾದ ಸ್ವಾತಂತ್ರ್ಯ. ಎಪಿಕ್ಟೇಟಸ್ ಗುಲಾಮನಾಗಿ ಹುಟ್ಟಿದವನು, ಆದರೆ ಅವನು ಹೇಳ್ತಾನೆ, ನನ್ನ ದೇಹವನ್ನು ಬಂಧಿಸಬಹುದು, ಆದರೆ ನನ್ನ ಚಿಂತನೆ ನನ್ನದು. ನಿಜವಾದ ಸ್ವಾತಂತ್ರ್ಯ ಎಂದರೆ ಎಲ್ಲಿ ಬೇಕಾದರೂ ಹೋಗುವುದೂ ಅಲ್ಲ, ಯಾವು ಬೇಕಾದರೂ ಹೊಂದುವುದೂ ಅಲ್ಲ. ನಿಜವಾದ ಸ್ವಾತಂತ್ರ್ಯ ಎಂದರೆ ಯಾವ ಪರಿಸ್ಥಿತಿಯಲ್ಲೂ ಮನಸ್ಸನ್ನು ಶಾಂತವಾಗಿಡುವುದು. ನೀನು ಮನಸ್ಸಿನಲ್ಲಿ ಸ್ವತಂತ್ರನಾದರೆ ಜಗತ್ತು ನಿನ್ನನ್ನು ಕಟ್ಟಿಹಾಕಲಾರದು. ಭಾಗ 5, ಜೀವನ ಒಂದು ನಾಟಕ. ಎಪಿಕ್ಟೇಟಸ್ ಜೀವನವನ್ನು ಒಂದು ನಾಟಕಕ್ಕೆ ಹೋಲಿಸುತ್ತಾನೆ. ಅವನು ಹೇಳ್ತಾನೆ, ನಿನಗೆ ಸಿಕ್ಕ ಪಾತ್ರ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ಆದರೆ ಅದನ್ನು ಉತ್ತಮವಾಗಿ ಮಾಡುವುದು ನಿನ್ನ ಕರ್ತವ್ಯ. ನೀನು ಯಾವ ಪಾತ್ರ ಬಯಸಬೇಕು ಅದು ನಿನ್ನ ಕೈಯಲ್ಲಿಲ್ಲ, ಆದರೆ ನೀನು ಸಿಕ್ಕ ಪಾತ್ರವನ್ನು ಹೇಗೆ ನಿರ್ವಹಿಸುತ್ತೀಯೋ ಅದು ನಿನ್ನ ಕೈಯಲ್ಲಿದೆ. ಭಾಗ 6, ಸಾವು ಮತ್ತು ಭಯ. ಎಪಿಕ್ಟೇಟಸ್ ಹೇಳ್ತಾನೆ, ಸಾವನ್ನು ಭಯಪಡಬೇಡ. ಭಯಪಡಬೇಕಾದುದು ಜೀವಂತವಾಗಿಯೇ ಬದುಕದೆ ಹೋಗುವುದು. ಸಾವು ಸಹಜ, ಭಯ ನಮ್ಮ ಕಲ್ಪನೆ. ಇದು ನೀನು ಉಸಿರಾಡುತ್ತಿದ್ದೀಯಾ, ಇದು ಸಾಕು, ಇದು ಅದೃಷ್ಟ. ಪ್ರತಿ ದಿನವನ್ನು ಕೊನೆಯ ದಿನದಂತೆ ಬದುಕು, ಆದರೆ ಭಯದಿಂದಲ್ಲ, ಜಾಗೃತಿಯಿಂದ. ಕೊನೆಯ ಸಂದೇಶ. ಸ್ನೇಹಿತರೆ, ಎನ್ಕೈರೀಡಿಯನ್ ನಮಗೆ ಕಲಿಸುವ ಪಾಠಗಳು ಸರಳವಾಗಿವೆ,
ಆದರೆ ಆಳವಾಗಿವೆ. ಎಲ್ಲವನ್ನೂ ನಿಯಂತ್ರಿಸಲು ಹೋಗಬೇಡ, ನಿನ್ನನ್ನು ನಿಯಂತ್ರಿಸು. ಹೊರಗಿನ ಜಗತ್ತು ಗದ್ದಲವಾಗಿರಬಹುದು, ಒಳಗಿನ ಜಗತ್ತು ಶಾಂತವಾಗಿರಲಿ. ನೀನು ಜಗತ್ತನ್ನು ಬದಲಾಯಿಸಲಾರೆಯಾದರೂ ನಿನ್ನ ದೃಷ್ಟಿಯನ್ನು ಬದಲಾಯಿಸಬಹುದು. ಅದು ಸಾಕು. ಸಂತೋಷವಾಗಿರಲು